ಅಷ್ಟಕ್ಕೂ ತಪ್ಪೆಲ್ಲ ನಮ್ಮದೇ. ಮಗ ಅನ್ನೋ ಮಮಕಾರದಲ್ಲಿ ಜವಾಬ್ದಾರಿ ಕಲಿಸೋದನ್ನ ಮರೆತು ಬಿಟ್ಟಿದ್ದೀವಿ. ಗಿಡವಾಗಿದ್ದಾಗಲೇ ಬಗ್ಸಿದ್ದಿದ್ರೆ ಮರ ಈ ರೀತಿ ಸೊಟ್ಟದಾಗಿ ಬೆಳೀತಿರ್ಲಿಲ್ಲ. ನಿನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಾ ಇದೆ. ಛೇ ಛೇ. ಕಾರ್ತಿಕ್, ಏನೋ ಮಾಡ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನು ಅರ್ಥ? ಅಯ್ಯೋ ದೇವ್ರೆ! ಕಾರ್ತಿಕ್, ನಾನು ಹೇಳೋದು ಕೇಳಿಸ್ತಿಲ್ವಾ ನಿನ್ಗೆ? ಊರ್ಮಿ, ತೆಗಿಯ ಬ್ಯಾಗನ್ನ ಎತ್ತಿದೆ. ಕಾರ್ತಿಕ್ ಬಿಡು, ಬಿಡು ಕಾರ್ತಿಕ್. ಏನಾಗಿದೆ ನಿನಗೆ? ಅಲ್ವೋ, ಒಂದೇಟು ಹೊಡೆಯೋ ಅಧಿಕಾರ ಇಲ್ವೇನೋ ಭಾವಂಗೆ? ಬರೀ ಹೊಡೆಯೋದಲ್ಲ, ನನ್ ಕೊಲ್ಲೋ ಅಧಿಕಾರನೂ ಇದೆ. ನೀ ಅಂತ ಕೊಲ್ಲೋ ಮಾತುಗಳನ್ನ ಆಡ್ತಾ ಇದಾರೆ. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋ ನಾನು ಅಂತ ಅನ್ಸ್ಕೊಳ್ಳೋದು ನಂಗೆ ಬೇಕಾಗಿಲ್ಲ. ದೇವ್ರೆ, ಯಾರು ಹಾಗಂದ್ರು? ನನಗ್ ಬಿಡ್ಗಾಸು ದುಡಿಯೋ ಯೋಗ್ಯತೆ ಇಲ್ಲ ಅನ್ನೋ ಮಾತು ನಾನಿವತ್ತು ಕೇಳಿಸ್ಕೋಬೇಕಾಗಿರ್ಲಿಲ್ಲ. ಅವ್ರು ಹೇಳ್ದಾಗೆ ನಂಗೆ ₹1 ದುಡ್ಡು ಗೊತ್ತಿಲ್ಲ, ಅನುಭವ ಇಲ್ಲ, ಜವಾಬ್ದಾರಿ ಇಲ್ಲ. ನಾನೀಗ ಅನುಭವ ತಗೊಳಕ್ ಹೋಗ್ತಾ ಇದೀನಿ ಅಂತ ಅನ್ಕೊಳ್ಳಿ. ಅಪ್ಪ ಚಿಕ್ಕಪ್ಪನ ಹೆಸರು ಹೇಳಿದೆ, ಅವ್ರ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದೆ, ಹೊರತ ₹1 ಬಂಡವಾಳ ತಗೊಂಡೆ, ನಾನು ದುಡ್ಡು ತೋರಿಸ್ತೀನಿ. ಏನೋ ಮಾಡ್ತಿದ್ಯಾ? ಯಾಕೋ ಬಟ್ಟೆ ಎಲ್ಲ ತುಂಬ್ಕೋತಾ ಇದೀಯಾ? ಕಾರ್ತಿಕ್, ನಾವ್ ಹೇಳ್ತಿರೋದಿನ ಕೇಳಿಸ್ತಿಲ್ವಾ? ಭಾವ ಇವತ್ತು ಕೋಪದಲ್ಲಿದ್ದಾರೆ ಕಣೋ, ಸಿಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ 4 ಮಾತು ಬೈದಿದ್ದಾರೆ. ಇಲ್ಲಿ ಹುಡ್ಕಂದ ಅಪ್ಪನ ಹತ್ರ ಹೋಗಿ ತಪ್ಪಾಯ್ತು ಅಂತ ಹೇಳೋ, ಅವ್ರ ಕೋಪ ಎಲ್ಲ ತಣ್ಣಗಾಗತ್ತೆ. ನಿನಗೆ ತಿದ್ದು ಬುದ್ಧಿ ಹೇಳ್ತಾರೆ. ಹೌದು ಕಾರ್ತಿಕ್, ತಪ್ಪಾಯ್ತು ಅಂತ ಹೇಳು. ಇನ್ ಮುಂದೆ ಜವಾಬ್ದಾರಿಯಿಂದ ನಡ್ಕೋತೀನಿ ಅಂತ ಹೇಳು. ಹೋಗೋ. ಬೇಡ ಕಾರ್ತಿಕ್. ಕಾರ್ತಿಕ್ ಮಾಡ್ತಿದ್ಯಾ ಕಣೋ? ಕಾರ್ತಿಕ್, ಏನೋ ಮಾಡ್ತಿದ್ಯಾ? ಕಾರ್ತಿಕ್ ನೋಡೇವ್ನು? ಕಾರ್ತಿಕ್, ಕಾರ್ತಿಕ್, ಅಯ್ಯೋ ದೇವ್ಕೋ. ಗಿರ್ಜಮ್ಮ, ಅಮ್ಮ ಎಲ್ಲಿ? ಅಯ್ಯೋ, ಯಾಕೆ ಹಂಗೆ ಕಿರ್ಚ್ಕೋತಾ ಇದೀಯಾ? ಅಮ್ಮ ಎಲ್ಲಿ ಅಂತ ಕೇಳ್ದೆ. ಇನ್ನೆಲ್ಲಿರ್ತಾಳೆ? ಅಡಿಗೆ ಬಂದಿರ್ತಾಳೆ. ಅಮ್ಮ, ಅಮ್ಮ ಬಂದೇ ಇರೇ. ಯಾಕಂಗ್ ಹೋಗ್ತಿದೀಯಾ? ಏನಾಯ್ತು? ಏನಿವತ್ತು ಸವಾರಿ ಬೇಗ ಬಂದ್ಬಿಟ್ಟಿದೆ. ಆ ಹುಡ್ಗ ಸಿಕ್ಕಿದ್ನ? ಮತ್ತೆ ಅವನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ ತಾನೆ? ನೀನ್ 3 ಹೊತ್ತು ಅದನ್ನೇ ಮಾತಾಡ್ತಿರ್ಬೇಡ. ನಾನೀಗ ಅವನ ಬಗ್ಗೆ ಮಾತಾಡೋದಕ್ ಬಂದಿಲ್ಲ. ನನಗೆ ನಿಮ್ಮಿಂದ ಒಂದು ಉತ್ತರ ಬೇಕು. ಅದನ್ನ ಕೇಳೋದಕ್ ಬಂದಿದ್ದೀನಿ. ಉತ್ತರನ? ಏನೇ ಅದು? ಉತ್ತರ ಬೇಕಾ, ಪರ್ಮಿಷನ್ ಬೇಕಾ? ನೀನ್ ಮನ್ಸು ಹೇಳೋ ತರ ನಡ್ಕೊಳಕ್ಕೆ ನಿನ್ ಪರ್ಮಿಷನ್ ಬೇಕು ತಾನೆ? ಗಿರ್ಜಮ್ಮ, ನಾನೀಗ ಆ ವಿಷಯ ಮಾತಾಡ್ತಿಲ್ಲ ಅಂತ ಹೇಳ್ದೆ ಅಲ್ವಾ? ನನಗೆ ಒಂದು ವಿಷಯ ಗೊತ್ತಾಗ್ಬೇಕು. ನೀವಿಬ್ರು ಏನು ಮುಚ್ಚಿಡ್ದೆ ನನ್ನ ಹತ್ರ ನಿಜ ಹೇಳ್ಬೇಕು. ಅಪ್ಪಂದು ಸಹಜವಾದ ಸಾವಲ್ವಾ? ಈಗ ಯಾಕೆ ಆ ಮಾತೆಲ್ಲ? ಅದನ್ನ ಯಾಕೆ ಕೇಳ್ತಿದ್ಯಾ ಈಗ? ಯಾಕೆ ಅನ್ನೋದು ಬೇಡ ಗಿರ್ಜಮ್ಮ, ನನಗ್ ಸತ್ಯ ಗೊತ್ತಾಗ್ಬೇಕು. ಅಪ್ಪ ಹುಷಾರಿಲ್ದೆ ತಾನೇ ತೀರ್ಕೊಂಡಿದ್ದು. ಯಾಕಮ್ಮ ಸುಮ್ನಾಗ್ಬಿಟ್ಟೆ? ಮಾತಾಡು. ಅಪ್ಪಂಗೇನೋ ಕಾಯಿಲೆ ಬಂದು ಹುಷಾರಿಲ್ದೆ ತೀರ್ಕೊಂಡ್ರು ಅಂತ ತಾನೇ ನೀವ್ ಹೇಳಿದ್ದು. ನನಗ್ ನೆನ್ಪಿರೋ ಪ್ರಕಾರ ಅಪ್ಪ ಹಾಸಿಗೆ ಹಿಡ್ದಿದ್ರು. ನನ್ ಜೊತೆ ಮಾತಾಡ್ತಾ ನನ್ ಕೈ ಹಿಡ್ಕೊಂಡೇ ಪ್ರಾಣ ಬಿಟ್ರು. ಅದೇ ತಾನೇ ನಿಜ. ನಾನ್ ನೋಡಿದ್ ನಿಜ ಅಂದ್ಮೇಲೆ ಅದೇ ನಿಜ ಆಗಿರ್ಬೇಕಲ್ವಾ? ಈಗ ಯಾಕೆ ಅದನ್ನೆಲ್ಲ ನೆನಪು ಮಾಡ್ತಿದ್ಯಾ?
ನಮ್ಮ ಹಣೆ ಬರದಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋ ಅದೃಷ್ಟ ಇರಲಿಲ್ಲ. ಅವ್ರನ್ನ ಕಳ್ಕೊಂಡಿದ್ದೀವಿ, ಅದಷ್ಟೇ ಸತ್ಯ. ಅಮ್ಮ, ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ನಿಜ ಹೇಳು, ಅವ್ರ ಕಾಯಿಲೆಯಿಂದ ಸಾಯ್ಲಿಲ್ವಾ? ಪ್ರತಿಜ್ಞೆ ಆದ್ರೂ ಅನ್ಕೊಳ್ಳಿ ಅಥವಾ ಚಾಲೆಂಜ್ ಆದ್ರೂ ಅನ್ಕೊಳ್ಳಿ, ನಾನು ನನ್ನ ಸ್ವಂತ ಶಕ್ತಿಯಿಂದ 10 ಲಕ್ಷ ದುಡ್ಡು ತೋರಿಸ್ತೀನಿ. ಅಲ್ಲಿವರೆಗೂ ನಾನು ಈ ಮನೆ ಹೊತ್ತು ತುಳಿಯಲ್ಲ. ದುಡಿಮೆ ಬೆಲೆ ಆಗ್ಲಿ, ದುಡ್ಡಿನ ಬೆಲೆ ಆಗ್ಲಿ ನನಗೆ ಗೊತ್ತು ಅಂತ ನಿಮ್ಗೆ ಅರ್ಥ ಮಾಡ್ಸೋವರೆಗೂ ನಾನು ಈ ಕಡೆ ತಲೆ ಹಾಕಲ್ಲ. ಬರ್ತೀನಿ. ನಿಜ ಹೇಳು, ಅವ್ರ ಕಾಯಿಲೆಯಿಂದ ಸಾಯ್ಲಿಲ್ವಾ? ಗಿರ್ಜಮ್ಮ, ನೀನೇನೋ ಸನ್ನೆ ಮಾಡ್ತಿದ್ಯಾ. ನೀನ್ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಎಲ್ರಿಗೂ ಗೊತ್ತಿರೋ ಸತ್ಯ ಅದನ್ನೇನೆ ಮುಚ್ಚಿಡೋದು. ಇಷ್ಟಕ್ಕೂ ಇಂಥ ಅನುಮಾನ ಯಾಕೆ ಬಂತು ನಿನಗೆ? ನಿಮ್ಮಪ್ಪ ಸತ್ತಾಗ ಅವನ ಹತ್ರ ಇದ್ದಿದ್ದು ನೀನು. ನಿನಗೆ ಗೊತ್ತಿಲ್ವಾ ಅವನು ಹೇಗ್ ಸತ್ತ ಅಂತ? ಮತ್ತೆ ನೀನ್ ಅಮ್ಮಂಗೇನೋ ಸನ್ನೆ ಮಾಡ್ತಿದ್ದೆ. ಸದ್ಯ ಅಲ್ವೇ, ಸಮಾಧಾನ ಮಾಡ್ತಾ ಇದ್ದೆ. ಈ ತರ ಪ್ರಶ್ನೆಗಳನ್ನು ಕೇಳ್ತಿದ್ರೆ ಅವ್ರಿಗೆ ಸಂಕಟ ಆಗಲ್ವೇನೆ? ನಿನ್ ತಲೆಯಲ್ಲಿ ಏನೇನೋ ಪ್ರಶ್ನೆ ಬಂದ್ರೆ ಅವಳು ಅಮ್ಮ,
ನಿನಗೆ ಬೇಜಾರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲಮ್ಮ. ಯಾಕೋ ಗೊತ್ತಿಲ್ಲ, ಮನ್ಸಲ್ಲಿ ಏನೇನೋ ಯೋಚನೆ ಬಂತು. ಅಪ್ಪ ಅಂತ ಗಟ್ಟಿ ಮನುಷ್ಯ, ಆ ವಯಸ್ಸಲ್ಲೇ ಅವ್ರು ಹುಷಾರಿಲ್ಲದೆ ಸತ್ತು ಹೋದ್ರು ಅಂತ ನೆನಪಿಸ್ಕೊಂಡ್ರೆ ತಲೆಯಲ್ಲಿ ಇಂಥ ಪ್ರಶ್ನೆಗಳೆಲ್ಲ ಹುಟ್ಕೊಳ್ಳಲ್ವಮ್ಮ. ಬೇಡ ಸತ್ಯ, ಕೆಲವು ನೆನಪುಗಳನ್ನ ಕೆದಕ್ತಾ ಹೋದ್ರೆ ಸಿಗೋದು ಉತ್ತರ ಅಲ್ಲ, ದುಃಖ. ಕೃಷ್ಣನ್ ವಿಚಾರ ಈಗ್ಲೂ ಕಿವಿಗ್ ಬಿದ್ರೆ ಅವನ್ ಹೋದ ದಿನಗಳೇ ಜ್ಞಾಪಕಕ್ಕೆ ಬರುತ್ತೆ. ಕರಳು ಕಿತ್ತು ಬರೋಷ್ಟು ಸಂಕಟ ಆಗುತ್ತೆ ಕಣೆ. ಇನ್ಯಾವತ್ತೂ ಇಂಥ ಪ್ರಶ್ನೆಗಳನ್ನು ಕೇಳಬೇಡ. ಯಾವತ್ತೂ ಇಂಥ ಮಾತುಗಳನ್ನ ಆಡ್ಬೇಡ. ಈ ವಿಷಯದಲ್ಲಿ ಇನ್ನೇನು ಕೇಳಬೇಡ ಸತ್ಯ. ಸಾರಿ ಗಿರ್ಜಮ್ಮ, ನಾನೇನೇನೋ ಕೇಳಿ ನಿಮ್ ಕಣ್ಣಲ್ಲಿ ನೀರ್ ತರಿಸ್ಬಿಟ್ಟೆ. ಅಪ್ಪನ ಜೊತೆ ಕಳೆದಿದ್ದ ಎಲ್ಲಾ ದಿನಗಳು ಒಳ್ಳೆ ನೆನಪುಗಳೇ. ಪರಪಂಚ ನೀನೇ ನನ್ನ ಪರಪಂಚ ನೀನೇ, ಪರಪಂಚ ನೀನೇ ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೆ. ಆದ್ರೆ ಅವತ್ತು ಒಂದಿನ ಬಿಟ್ಟು ಆ ದಿನ ಮತ್ತೆ ನೆನಪಿಸ್ಕೊಳ್ಳೋದೇ ಬೇಡ. ಅಪ್ಪ ಯಾವಾಗ್ಲೂ ನಮ್ ಜೊತೆನೆ ನಮ್ ಪಾಲಿಗಿದ್ದೇ ಇರ್ತಾರೆ. ನಾನೀ ಪ್ರಶ್ನೆನ ಮತ್ತೆ ಯಾವತ್ತೂ ಕೇಳಲ್ಲ. ನೀನ್ ಸೀರಿಯಸ್ ಆಗಿ ಮನೆ ಬಿಟ್ಟು ಹೋಗ್ತಿದ್ಯಾ? ನಿನಗ್ ತಿರ್ಗಾ ಮೊದ್ಲಿಂದ ಹೇಳ್ಬೇಕಾ? ಆಯ್ತಪ್ಪ, ಮನೆ ಬಿಟ್ಟೇನೋ ಹೋಗ್ತಿದ್ಯಾ, ಆದ್ರೆ ಎಲ್ಲಿ ಅಂತ ಹೋಗ್ತೀಯಾ? ಎಲ್ಲಿಗೆ ಅಂದ್ರೆ ಸದ್ಯಕ್ಕೆ ಯಾವ್ದಾದ್ರು ಹೋಟೆಲ್ ಉಳ್ಕೋತೀನಿ, ಮುಂದಿಂದು ಆಮೇಲೆ ಯೋಚನೆ ಮಾಡೋಣ. ಬಾಮೈದ, ಆರ್ ಯು ಸೀರಿಯಸ್? ನೋಡು ಬಾಮೈದ, ಎಲ್ರೂ ಇಷ್ಟೊಂದು ಮಾತಾಡಿದ್ಮೇಲೆ ನಾನಂತೂ ಈ ಮನೇಲಿರಲ್ಲ. ನೀ ನನ್ನ ಜೊತೆ ಬರೋಗಿದ್ರೆ ಬರ್ಬೋದು, ಇಲ್ಲಾಂದ್ರೆ ನಾನೊಬ್ಬನೇ ಹೋಗ್ತೀನಿ. ಅದೆಂಗಾಗುತ್ತೆ ಬಾಮೈದ? ನಾಲ್ಗೆ ಸಿಳಿ ನರ್ಕಕ್ಕೆ ಹಾಕಿದ್ರು ಮೂಗಲ್ ಕನ್ನಡ ಮಾತಾಡೋ ನಮ್ಮಂತ ಕನ್ನಡಿಗರು ಸ್ನೇಹಕ್ಕೆ ಪ್ರಾಣ ಕೊಡ್ತೀವಿ. ನನ್ ಕಾಲ್ ಮುರಿದು ಮೂಲೆಯಲ್ಲಿ ಕುಣಿಸಿದ್ರು ತೆವಳ್ಕೊಂಡಾದ್ರು ನಿನ್ ಜೊತೆ ಬರ್ತೀನಿ. 10,000 ದುಡಿಯೋವರೆಗೂ ಮನೆ ಕಡೆ ತಲೆ ಹಾಕೋದು ಬೇಡ. 10,000 ಅಲ್ಲ, 10 ಲಕ್ಷ. ಬಾಮೈದ, 2 ಕಮ್ಮಿ ಕಳಿಸ್ಕೊಬಿಟ್ನಾ? ಏನ್ ಡಾರ್ಲಿಂಗ್ ಇದು? ನಿನ್ ತಮ್ಮ ಮನೆ ಬಿಟ್ಟು ಹೋಗಿದ್ದಾನೆ ಅಂದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ಅಲ್ಲ, ಮನೆಗೆ ಒಬ್ಬನೇ ಮಗ, ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಹಾಯಾಗಿರೋದ್ ಬಿಟ್ಟು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ಇಂಥ ವೈಭೋಗನ ಬಿಟ್ಟು ಇನ್ನೆಲ್ಲಿ ಹೋಗಿ ಬದುಕ್ತಾನೋ ಏನೋ. ದಡ್ಡ ಡಾರ್ಲಿಂಗ್ ನಿನ್ ತಮ್ಮ, ಶುದ್ಧ ದಡ್ಡ. ಅವನು ದಡ್ಡ ಆಗಿರ್ಬೋದು, ಆದ್ರೆ ಇಂಥ ಸಮಯದಲ್ಲಿ ನಾವು ದಡ್ಡರಾಗಬಾರ್ದು ಸುಹಾಸ್. ಅಂದ್ರೆ ಎದುರಾಳಿಗಳು ಬಿದ್ದಾಗ ಆ ಸಿಚುವೇಶನ್ ನಾವು ಜಾಣ್ಮೆಯಿಂದ ಉಪಯೋಗಿಸ್ಕೋಬೇಕು. ಅಬ್ಬಬ್ಬಾ, ಶ್ರೀಕೃಷ್ಣ ಹೇಳಿರೋ ಮಾತು ನೀನ್ ಹೇಳ್ಬಿಟ್ಟಿಯಲ್ಲ ಡಾರ್ಲಿಂಗು. ಕರ್ಣ ರಥ ಎತ್ತುವಾಗ ಬಾಣ ಬಿಡಬೇಕು ಅಂತ ಸಾಕ್ಷಾತ್ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ದಾಗಾಯ್ತು. ದ್ಯಾಟ್ಸ್ ರೈಟ್. ನಾವು ಮಾಡ್ತಿರೋ ಪ್ಲಾನ್ಗೆ ಈ ಇನ್ಸಿಡೆಂಟು ತುಂಬಾನೇ ಹೆಲ್ಪ್ ಆಗುತ್ತೆ. ಈ ಸಿಚುವೇಶನ್ ಅನ್ನ ನಾವು ತುಂಬಾ ಬ್ರಿಲಿಯಂಟ್ ಆಗಿ ಯೂಸ್ ಮಾಡ್ಕೋಬೇಕು ಸುಹಾಸ್.
ಕತೆಗೆ ಒಂದು ಒಳ್ಳೆ ಟ್ವಿಸ್ಟ್ ಸಿಗೋ ಚಾನ್ಸ್ ಇದೆ. ಟ್ವಿಸ್ಟಾ? ಇವಳು ಯಾಕೆ ಕಾಲ್ ಮಾಡ್ತಿದ್ದಾಳೆ? ಹಾಯ್ ದಿವ್ಯಾ, ಹೌ ಆರ್ ಯು? ನನಗೇನಾಗಿರುತ್ತೆ, ನಾನು ಚೆನ್ನಾಗೇ ಇದ್ದೀನಿ. ನನ್ನನ್ನ ಹಳ್ಳಕ್ ತಳ್ಳಕ್ ಬಂದಿರೋರೆಲ್ಲ ಹಳ್ಳಕ್ಕೆ ಬೀಳ್ತಾರಲ್ಲ, ಅವ್ರನ್ನ ಕೇಳಬೇಕು ಹೇಗಿದ್ದೀರಾ ಅಂತ. ಗುಡ್, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಅಷ್ಟೇ ಚೆನ್ನಾಗಿ ಗೇಮ್ ಕೂಡ ಪ್ಲೇ ಮಾಡ್ತೀಯ ದಿವ್ಯಾ. ದೇವಸ್ಥಾನದಲ್ಲಿ ನಡೆದಿದ್ದೆಲ್ಲ ನೋಡಿದ್ಮೇಲೆ ನಿಮ್ಗೆ ಈ ವಿಷಯ ಗೊತ್ತಾಗಿರ್ಬೇಕಲ್ಲ. ಹೌದು, ನಿನ್ನ ಬಗ್ಗೆ ತಿಳ್ಕೋಬೇಕಾಗಿರೋದು ಇನ್ನೂ ತುಂಬಾ ಇದೆ. ಒಂದೊಂದೇ ವಿಷಯ ಗೊತ್ತಾಗ್ತಿದೆ. ಆದ್ರೆ ಆಟ ಅಂತ ಬಂದಾಗ ಅದ್ ಯಾವತ್ತೂ ಒನ್ ಸೈಡೆಡ್ ಆಗಿರಲ್ಲ ದಿವ್ಯಾ. ನನಗ್ ಟೌಂಟ್ ಕೊಡೋ ತರ ನೀನೇನೋ ಮೂವ್ ಮಾಡ್ದೆ. ಆದ್ರೆ ನನ್ನ ನೆಕ್ಸ್ಟ್ ಮೂವ್ ಏನು ಅನ್ನೋದನ್ನ ನೀನು ಗೆಸ್ಸು ಸಹ ಮಾಡಿರಲ್ಲ. ನಿಮ್ ಪ್ಲಾನ್ಗಳು ಇನ್ನೂ ಮುಗ್ದಿಲ್ವಾ? ನೀವೇನೇ ಪ್ಲಾನ್ ಮಾಡಿದ್ರು ಅದ್ಯಾವ್ದು ನನ್ನ ಹತ್ರ ನಡೆಯಲ್ಲ. ದಿವ್ಯಾ ಇನ್ನು ಮೇಲೆ ಪ್ಲಾನ್ ಮಾಡೋ ಸೀನೇ ಇಲ್ಲ. ಗುರಿ ಇಟ್ಟು ಹೊಡಿಯಕ್ ಹೋದಾಗ ಪಕ್ಕಕ್ಕೆ ಹೋಗಿ ತಪ್ಪಿಸ್ಕೋಬಹುದು. ಅದೇ ಎಲ್ಲಾ ಕಡೆಯಿಂದ ಅಟ್ಯಾಕ್ ಮಾಡಿದಾಗ ಎಲ್ಲಿ ತಪ್ಪಿಸ್ಕೋತೀಯ ದಿವ್ಯಾ? ಎಲ್ಲಿಗೆ ಯಾಕೆ ಹೋಗ್ಲಿ, ನೇರವಾಗಿ ನಿಮ್ಮನೆಗೆ ಬಂದು ನಿಮ್ಮ ಎದುರೇ ನಿಲ್ತೀನಿ. ಅವಾಗ ನೀವ್ ಹೇಗ್ ತಪ್ಪಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಿ. ನಿನ್ನ ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತೆ ದಿವ್ಯಾ. ನೀನಿನ್ನೂ ಭ್ರಮೆನಲ್ಲೇ ಬದುಕ್ತಾ ಇದೆಯಾ. ನಿನ್ನ ಆಸೆ ಕನ್ಸು ಅನ್ನೋ ಬಲೂನು ಮುಳ್ಳಿನ ಗಿಡದ ಮೇಲೆ ಹಾರ್ತಾ ಇದೆ. ಅದೇನಾದ್ರೂ ಒಂದು ಚೂರ್ ಕೆಳಗಡೆ ಬಂದ್ರು ನಿನ್ನ ಆಸೆ ಕನಸೆಲ್ಲ ಢಮಾರ್. ನಾನ್ ಏನ್ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಪಾಪ ನೀನ್ ಈ ಮನೆಗ್ ಬರೋದ್ರ ಬಗ್ಗೆ ಕನ್ಸ್ ಕಾಣ್ತಾ ಇದ್ದೆ ಅಲ್ವಾ? ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ದಿವ್ಯಾ. ನಿನ್ನ ಕಾರ್ತಿಕೋ ಅಲ್ಲ ನಮ್ಮ ಕಾರ್ತಿಕೋ ಈಗಷ್ಟೇ ಮನೆ ಬಿಟ್ಟು ಹೊರಟೋದ. ಅವನೇ ಈ ಮನೇಲಿಲ್ಲ ಅಂದ್ಮೇಲೆ ಇನ್ನು ನೀನ್ ಈ ಮನೆಗ್ ಬರೋದಕ್ಕೆ ಅದ್ ಹೇಗ್ ಸಾಧ್ಯ ಹೇಳು? ಎಲ್ಲಿಂದನೋ ಈ ಮನೆಗ್ ಬಂದು ನಮ್ಮ ಎದುರುಗಡೆನೆ ನಿಂತ್ಕೋತೀನಿ ಅಂತ ಚಾಲೆಂಜ್ ಮಾಡ್ತೀಯಲ್ಲ. ನಿನಗೆ ಇಷ್ಟು ಪೊಗರಿರುವಾಗ ಇನ್ನ ಇಲ್ಲೇ ಹುಟ್ಟು ಬೆಳೆದಿರೋ ನನಗೆ ಇನ್ನೆಷ್ಟಿರ್ಬೇಡ. ಇನ್ನು ಮೇಲೆ ಏನೇ ಇದ್ರು ಈ ಮನೆ ನಿನಗೆ ಒಂದು ಕನ್ಸು ಮಾತ್ರ ದಿವ್ಯಾ. ಇನ್ ಕೇಸ್ ನೀನೇ ಕಾರ್ತಿಕ್ ಹಿಂದೆ ಬಂದ್ರು, ಕಾರ್ತಿಕ್ಗೆ ನಿನ್ ಹಿಂದೆ ಬಂದ್ರು, ನೀವಿಬ್ರು ನಿಮ್ ಏರಿಯಾನಲ್ಲೇ ಯಾವ್ದಾದ್ರು ಒಂದು ಕೊಂಪೆಲ್ ಸೆಟ್ಲ್ ಆಗ್ಬೇಕಾಗತ್ತೆ. ಇಲ್ಲ, ನಿನಗೆ ಇನ್ನೊಂದು ಆಪ್ಷನ್ ಇದೆ. ಅಲ್ಲೇ ನಿಮ್ಮ ಕೊಂಪೆನಲ್ಲಿ ಬೇರೆ ಯಾವ್ದಾದ್ರು ಹುಡುಗನ್ ನೋಡ್ಕೊಂಡು ಸುಖವಾಗಿದ್ಬಿಡು. ಈಗ ನಿನಗಿರೋದು ಇದು ಎರಡೇ ಆಪ್ಷನ್ ದಿವ್ಯಾ. ಆಕಾಶದಲ್ಲಿರೋ ನಕ್ಷತ್ರಗಳನ್ನ ನೋಡ್ಕೊಂಡು ಯಾವ್ದಾದ್ರು ಬೀದಿ ದೀಪದ ಕೆಳಗಡೆ ಬದುಕನ್ ಕಟ್ಕೋ. ಮತ್ತೆ ಆಕಾಶಕ್ಕೆ ಕೈ ಚಾಚಕ್ ಬರ್ಬೇಡ ದಿವ್ಯಾ. ಕಾರ್ತಿಕ್ ಕಾರ್ತಿಕ್ ರೀ, ಏನ್ ನೋಡ್ತಾ ನಿಂತ್ಕೊಂಡಿದ್ದೀರಾ? ಕಾರ್ತಿಕ್ ಹೋಗ್ತಿದ್ದಾನೆ, ತಡೀರಿ ಅವನನ್ನ. ಸೀತಾ,
ನಾವ್ಯಾರು ಅವನಿಗೆ ಶಿಕ್ಷೆ ಕೊಡ್ಲಿಲ್ಲ. ಮನೆ ಬಿಟ್ಟು ಹೋಗು ಅಂತ ನಾವೇನು ಹೇಳಿಲ್ಲ. ಹೌದು ಅದಕ್ಕೆ ಬೇರೆ ಯಾರೋ ತಿದ್ದೋದಕ್ಕಿಂತ ಮುಂಚೆ ಅವ್ರನ್ನ ಅವರೇ ತಿದ್ಕೊಂಡ್ರೆ ಬಹಳ ಬೇಗ ಬುದ್ಧಿ ಬರುತ್ತೆ. ಅವನು ಮಗು ತರ ಬೆಳೆದಿದ್ದಾನೆ. ನಿಮ್ಮಿಬ್ಬರು ಸಪೋರ್ಟ್ ಇಲ್ದೆ ಅವನು ಆಚೆ ಹೋಗ್ಬಿಟ್ರೆ ಜಾತ್ರೆಯಲ್ಲಿ ಕಳೆದೋಗಿರುತ್ತಲ್ಲ ಮಗು, ಆ ತರ ಆಗ್ಬಿಡ್ತಾನ್ರಿ. ಜಾತ್ರೆಯಲ್ಲಿ ಕಳೆದು ಹೋದ ಮಗು ಮೊದಲನೇ ದಿನ ಅಳುತ್ತೆ, ಎರಡನೇ ದಿನ ಜಗತ್ತನ್ನೇ ನೋಡುತ್ತೆ, ಮೂರನೇ ದಿನ ಬದುಕಬೇಕು ಅನ್ಕೊಳ್ಳುತ್ತೆ, ನಾಲ್ಕನೇ ದಿನ ಅದೇ ಧೈರ್ಯದಲ್ಲಿ ಹೊಸ ಬದುಕನ್ನು ಕಟ್ಕೊಳ್ಳುತ್ತೆ. ಐದನೇ ದಿನ ತನ್ನವ್ರನ್ನ ಕಂಡುಕೊಳ್ಳೋ ದಾರಿ ಹುಡುಕೊಳ್ಳುತ್ತೆ. ಈ ಬೆಳವಣಿಗೆ ನನ್ನ ಮಗನಲ್ಲಿ ನಾನು ನೋಡಬೇಕು.